ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೇ ಒಂದು ವಿಡಿಯೋದಲ್ಲಿ ನಾವು 6 ಕಾರನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ 6 ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ಸ್ ಯಾವುವು? ಒಂದು FCFS, ಫಸ್ಟ್ ಕಮ್ ಫಸ್ಟ್ ಸರ್ವ್. ಎರಡನೇದು ಯಾವುದು? ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್. ನೆಕ್ಸ್ಟ್ ಮೂರನೇದು ಯಾವುದು? ಸ್ಕ್ಯಾನ್. ನೆಕ್ಸ್ಟ್ ನಾಲ್ಕನೇದು ಯಾವುದು? ಸಿ ಸ್ಕ್ಯಾನ್ ಅಂತಂದ್ರೆ ಸೈಕ್ಲಿಕ್ ಸ್ಕ್ಯಾನ್ ಅಂತ ಅರ್ಥ. ನೆಕ್ಸ್ಟ್ ಐದನೇದು ಯಾವ್ದು ಬರುತ್ತೆ? ಲುಕ್. ನೆಕ್ಸ್ಟ್ ಆರನೇದು ಯಾವುದು? ಸಿ ಲುಕ್. ಸರಿನಾ? ಅಷ್ಟನ್ನು ಕೂಡ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ? ಎ ಡ್ರೈವ್ ಆಸ್ 100 ಸಿಲಿಂಡರ್ಸ್ ಫ್ರಮ್ 0 to 99. ಸೊ ರೇಂಜ್ ಅನ್ನ ಕೊಟ್ಟಿದ್ದಾರೆ 0 ಇಂದ 99 ವರೆಗೂ. ಡ್ರೈವ್ ಕರೆಂಟ್ಲಿ ಇಸ್ ಅಟ್ 43. ಸೊ ಇವಾಗ ಕರೆಂಟ್ ಅಂದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ? 43ರಿಂದ ಸ್ಟಾರ್ಟ್ ಆಗುತ್ತೆ. ಯಾಕಂತಂದ್ರೆ ಈಗ ಅಟ್ ಪ್ರೆಸೆಂಟ್ ಅಲ್ಲಿರೋದಲ್ವಾ, ಅದಕ್ಕೋಸ್ಕರ. ಅಂಡ್ ಪ್ರೀವಿಯಸ್ಲಿ ಅಟ್ 28. ಸೊ ಇದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಅಂದ್ರೆ ಪ್ರೀವಿಯಸ್ಲಿ ಅಟ್ 28 ಅಥವಾ ಯಾವ್ದಾದ್ರು ಒಂದು ವ್ಯಾಲ್ಯೂನ ಕೊಟ್ರೆ ಅದು ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಅಂಡ್ ರೆಸ್ಟ್ ಆಫ್ ದ ರಿಕ್ವೆಸ್ಟ್ ಆರ್ ಗಿವನ್ ಇನ್ ದ ಫಿಫ್ ಆರ್ಡರ್ ಅಂತ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಫಸ್ಟ್ ಬಂದಿರ್ತಾರೆ ಅದೇ ಆರ್ಡರ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ದ್ರದ್ದು ಫಸ್ಟ್ ರಿಕ್ವೆಸ್ಟ್ ಬಂದಿದೆ ಅದೇ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಮ್ ಕೆಲಸ ಏನು ಅಂತಂದ್ರೆ, ಯಾವುದೇ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಆಗಿರ್ಲಿ, ಫಸ್ಟ್ ನಾವು ಈ ರೇಂಜ್ ಇದೆಯಲ್ಲ 0 to 99, ಆಮೇಲೆ ಈಗ ಎಲ್ಲಿದೆ? ಕರೆಂಟ್ಲಿ ಅಟ್ 43, ಮತ್ತೆ ಇಲ್ಲಿ ಕೊಟ್ಟಿರುವಂತ ಎಲ್ಲ ಎಲಿಮೆಂಟ್ಸ್ ಗಳನ್ನು ಸೇರಿಸ್ಕೊಂಡು ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀಬೇಕು. ಸರಿನಾ? ಈ ಪ್ರೀವಿಯಸ್ಲಿ ಇದೆಯಲ್ಲ ಅದನ್ನ ಸೇರಿಸಬಾರ್ದು, ಗೊತ್ತಾಯ್ತಾ? ಪ್ರೀವಿಯಸ್ಲಿನ ಸೇರಿಸ್ಕೋಬಾರ್ದು. ಕರೆಂಟ್ ಆಗಿ ಎಲ್ಲಿದೆ? ರೇಂಜ್ ಏನಿದೆ 0 to 99, ಕರೆಂಟ್ಲಿ 43 ಅಲ್ಲಿ ಇದೆ, ಮತ್ತೆ ಈ ಎಲ್ಲ ಎಲಿಮೆಂಟ್ಗಳು ಇವಷ್ಟನ್ನು ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ. ಫಸ್ಟ್ 0 to 99 ಅಂತಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಬರಬೇಕಾದ್ರೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 0 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿದೆ? ನನಗೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಬಂದಾಗ 12 ಇದೆ. ನೆಕ್ಸ್ಟ್ 12 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 15. ನೆಕ್ಸ್ಟ್ 15 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿದೆ? ನಮಗೆ 25 ಇದೆ. 25 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಬಂದ್ರೆ 34. 34 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಬಂದ್ರೆ 43 ಅನ್ನ ತಗೋಬೇಕು. ಯಾಕೆ? ಈಗ ಕರೆಂಟ್ ಆಗಿ ಅಲ್ಲಿರೋದು, ಅಲ್ಲಿಂದನೇ ಶುರು ಆಗೋದು 43. ನೆಕ್ಸ್ಟ್ 43 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 49. ನೆಕ್ಸ್ಟ್ 49 ಆದ್ಮೇಲೆ ಸ್ಮಾಲೆಸ್ಟ್ ವ್ಯಾಲ್ಯೂ ಅಂತ ಬಂದಾಗ 58 ಬರುತ್ತೆ. ನೆಕ್ಸ್ಟ್ 58 ಆದ್ಮೇಲೆ ನಮಗೆ 67. 67 ಆದ್ಮೇಲೆ ನಮಗೆ ಸ್ಮಾಲೆಸ್ಟ್ ಇಸ್ 72, ಆಮೇಲೆ 81. 72, ನೆಕ್ಸ್ಟ್ 81, ಆಮೇಲೆ 90 ಇದೆ ನೋಡಿ. 72, 81, ಆಮೇಲೆ 90. ಇಲ್ಲೆಲ್ಲ ಖಾಲಿ ಆಯ್ತು. ಸೊ ಇವಾಗ ಇನ್ನು ಉಳ್ಕೊಂಡಿದ್ದೆ ಯಾವುದು? ಲಾಸ್ಟ್ ಒನ್, ದಟ್ ಈಸ್ 99 ಮಾತ್ರ. ಗೊತ್ತಾಯ್ತಾ? ರೇಂಜ್ 0 to 99 ಅಂತ ಕೊಟ್ರೆ 0, 99, ಸ್ಟಾರ್ಟ್ ಎಲ್ಲಾಗಿದೆ 43, ಮತ್ತೆ ಇಲ್ಲಿ ಕೊಟ್ಟಿರುವಂತ ಎಲ್ಲಾ ಎಲಿಮೆಂಟ್ ಗಳನ್ನು ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೆದಿದ್ದೀನಿ. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ, ಕರೆಂಟ್ಲಿ ಎಲ್ಲಿರೋದು ಇವಾಗ? ಕರೆಂಟ್ಲಿ ಇಟ್ ಈಸ್ ಅಟ್ 43. ಈಗ ಫಸ್ಟ್ ಒನ್ ಯಾವುದು? ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನ ಅಪ್ಲೈ ಮಾಡ್ತಾ ಹೋಗೋಣ. ಮೊದಲನೇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಅಂದ್ರೆ ಏನಿಲ್ಲ, ಸಿಂಪಲ್. ಇವಾಗ ಏನ್ ಮಾಡ್ಬೇಕು ಅಂದ್ರೆ 43 ಇಂದ ಇಲ್ಲಿ ಕೊಟ್ಟಿರುವಂತ ಆರ್ಡರ್ ಅಲ್ಲೇ ನಾವು ಹೋಗ್ಬೇಕು. ಫಸ್ಟ್ ಎಲ್ಲಿಗೆ ಹೋಗ್ಬೇಕು? 15ಗೆ ಹೋಗ್ಬೇಕು. 43 ಇಂದ 15ಗೆ ಅಂತ ಅಂದ್ರೆ ರಿಕ್ವೆಸ್ಟ್ ಯಾರಿಂದ ಫಸ್ಟ್ ಬಂದಿರುತ್ತೆ ಅವರನ್ನ ನಾವು ಸರ್ವ್ ಮಾಡ್ತಾ ಹೋಗ್ತೀವಿ. ಸೊ 15 ಆಯ್ತು. ನೆಕ್ಸ್ಟ್ 15 ಇಂದ 72ಗೆ ಹೋಗ್ಬೇಕು. 15 ಇಂದ ನಾನು ಇವಾಗ 72ಗೆ ಹೋಗ್ತೀನಿ. ಸರಿನಾ? ಈ ತರ ಬರೀ 72, ಇದು 15, ಇದು 43. ನೆಕ್ಸ್ಟ್ 72 ಇಂದ 58ಗೆ ಹೋಗ್ಬೇಕು. ಸೊ 58 ಇಲ್ಲೇ ಇದೆ. ಸೊ 58ಗೆ ಹೋಗ್ಬೇಕು. ನೆಕ್ಸ್ಟ್ 58 ಇಂದ 90ಗೆ ಹೋಗ್ತೀನಿ. 58 ಇಂದ 90. ಸರಿನಾ? ದಿಸ್ ಈಸ್ 90. ಒಂಚೂರು ಈ ಕಡೆ ಬರುತ್ತೆ. ನೆಕ್ಸ್ಟ್ 90 ಆದ್ಮೇಲೆ 34ಗೆ ಹೋಗ್ಬೇಕು. ಸೊ 34 ಇಲ್ಲಿದೆ, 34ಗೆ. ನೆಕ್ಸ್ಟ್ 34 ಆದ್ಮೇಲೆ 67ಗೆ ಹೋಗ್ಬೇಕು. 34 ಆದ್ಮೇಲೆ 67. ನೆಕ್ಸ್ಟ್ 67 ಆದ್ಮೇಲೆ 81ಗೆ. 81ಗೆ. ನೆಕ್ಸ್ಟ್ 81 ಆದ್ಮೇಲೆ 25ಗೆ. 81 ಆದ್ಮೇಲೆ ನಾನು 25ಗೆ ಹೋಗ್ಬೇಕು. 25 ಆದ್ಮೇಲೆ 49. 25 ಆದ್ಮೇಲೆ 49. ಸೊ 49 ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು? 12ಗೆ ಹೋಗ್ಬೇಕು. ಸೊ 49 ಆದ್ಮೇಲೆ 12. ಸೊ ಈ ತರ ನಾವು ಒಂದೊಂದನ್ನೇ ಟ್ರಾವರ್ಸ್ ಮಾಡ್ತಾ ಬರ್ಬೇಕು. ಇಲ್ಲಿ ಸ್ಟಾರ್ಟಿಂಗು ಮತ್ತೆ ಎಂಡಿಂಗು ರೇಂಜ್ ಅಲ್ಲಿ ಇದ್ದಂತ 0 ಮತ್ತೆ 99 ಯೂಸ್ ಆಗಿಲ್ಲ. ಯಾಕೆ? ನಮಗೆ ಏನ್ ರಿಕ್ವೆಸ್ಟ್ ಅನ್ನ ಕೊಟ್ಟಿದ್ದಾರೆ ಅವುಗಳನ್ನ ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ಸೊ ಕೊನೆಯಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ, ಪ್ರತಿಯೊಂದಕ್ಕೂ ಕೂಡ ಸೀಕ್ ಟೈಮ್ ಅನ್ನ ಕಂಡುಹಿಡಿದಿ ಅಂತ ಕೇಳ್ತಾರೆ. ಸೀಕ್ ಟೈಮ್ ಅಂತಂದ್ರೆ ವೆರಿ ಸಿಂಪಲ್, ಡಿಸ್ಟೆನ್ಸ್ಗಳು. ಸೊ ಪಾಸಿಟಿವ್ ಡಿಸ್ಟೆನ್ಸ್ ಬರೋ ರೀತಿ ಮಾಡಬೇಕು ಅಂತಂದ್ರೆ ಏನಾಗುತ್ತೆ? ನಾವು ಬಿಗ್ಗರ್ ವ್ಯಾಲ್ಯೂ ಇಂದ ಸ್ಮಾಲೆಸ್ಟ್ ವ್ಯಾಲ್ಯೂನ ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ನೋಡಿ ಇಲ್ಲಿ
43 ಇಂದ 15 ಬರ್ತಾ ಇದಲ್ವಾ, ಸೊ 43 ಮೈನಸ್ 15 ಅನ್ನ ಮಾಡಿದ್ರೆ ಈ ಡಿಸ್ಟೆನ್ಸ್ ಸಿಗುತ್ತೆ. ನೆಕ್ಸ್ಟ್ 15 ಇಂದ 72 ಹೋಗ್ತಾ ಇದೆ, ಬಟ್ ನೋಡಿ ಇಲ್ಲಿ ನಾನೇನಾದ್ರೂ 15 ಮೈನಸ್ 72 ಅಂತ ಮಾಡಿದ್ರೆ ಮೈನಸ್ ಅಲ್ಲಿ ಬಂದ್ಬಿಡುತ್ತೆ, ನನಗೆ ಮೈನಸ್ ಅಲ್ಲಿ ಡಿಸ್ಟೆನ್ಸ್ ಬರಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಸೇಮೇ ಅಲ್ವಾ, ಎ ಇಂದ ಬಿಗೆ ಹೋಗೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಬಿ ಇಂದ ಎಗೆ ಹೋಗೋದಕ್ಕೂ ಅಷ್ಟೇ ಡಿಸ್ಟೆನ್ಸ್ ಇರುತ್ತಲ್ವಾ. ಸೊ ಅದೇ ರೀತಿ 72 ಮೈನಸ್ 15 ಅನ್ನ ಮಾಡೋದು, ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ ಆ ಥರ. ಪ್ಲಸ್ 72 ಇಂದ ಎಲ್ಲಿಗೆ ಹೋಗ್ತಾ ಇದೆ, ಇದು 58ಗೆ ಹೋಗ್ತಾ ಇದೆ. ಸೊ 72 ಮೈನಸ್ 58 ಬಿಗ್ಗರ್ ಮೈನಸ್ ಸ್ಮಾಲರ್, ಪ್ಲಸ್ 58 ಇಂದ 90ಗೆ, ಸೊ 90 ಬಿಗ್ಗರ್ ಅಲ್ವಾ, ಸೊ 90 ಮೈನಸ್ 58 ಅನ್ನ ಮಾಡೋಣ. ಪ್ಲಸ್ 90 ಇಂದ 34ಗೆ, ಸೊ 90 ಮೈನಸ್ 34, ಪ್ಲಸ್ 34 ಇಂದ 67ಗೆ ಹೋಗ್ತಾ ಇದೆ, ಬಿಗ್ಗರ್ ವ್ಯಾಲ್ಯೂ 67 ಆಗಿರೋದ್ರಿಂದ 67 ಮೈನಸ್ 34 ಅನ್ನ ಮಾಡ್ತೀನಿ. ಪ್ಲಸ್ 67 ಇಂದ 81ಗೆ, ಸೊ ಬಿಗ್ಗರ್ ವ್ಯಾಲ್ಯೂ ಇಸ್ 81 ಮೈನಸ್ 67 ಅನ್ನ ಮಾಡೋಣ. ಪ್ಲಸ್ 81 ಇಂದ 25ಗೆ, ಸೊ 81 ಮೈನಸ್ 25, ಪ್ಲಸ್ 25 ಇಂದ 49ಗೆ ಹೋಗ್ತಾ ಇದೆ, ಸೊ ಬಿಗ್ಗರ್ ವ್ಯಾಲ್ಯೂ ಅದು 49 ಮೈನಸ್ 25, ಪ್ಲಸ್ 49 ಇಂದ 12 ಬರ್ತಾ ಇದೆ, ಸೊ ಬಿಗ್ಗರ್ ವ್ಯಾಲ್ಯೂ ಇಸ್ 49 ಮೈನಸ್ 12. ಸೊ ಇದಷ್ಟು ಕೂಡ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಫೈನಲ್, ಸೊ ದ ಫೈನಲ್ ವ್ಯಾಲ್ಯೂ ಇಸ್ 351. ಸರಿನಾ? ಸೊ ನಾನು ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ, ಸೊ ಅದಕ್ಕೋಸ್ಕರ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗಿ, ವೆರಿ ಈಸಿ. ಸೊ ಇಷ್ಟನ್ನ ಬರೆದು ಸೀಕ್ ಟೈಮ್ ಬರೆದ್ರೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನಾವು SSTF ಹೋಗೋಣ. ಎರಡನೇದು ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಲ್ಗಾರಿದಮ್. ಇದರಲ್ಲೂ ಅಷ್ಟೇ ಸೇಮ್ ಹೆಂಗೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರ್ಕೊಂಡಿದ್ರಿ ಫಸ್ಟಿಗೆ, ಅದೇ ರೀತಿ ಬರ್ಕೋಬೇಕಾಗತ್ತೆ, ಸೇಮ್ ಪ್ರೊಸೀಜರ್. ನೆಕ್ಸ್ಟ್ ಏನ್ ಮಾಡ್ಕೋಬೇಕು ಅಂತಂದ್ರೆ, ಎಲ್ಲಿಂದ ಶುರು ಆಗೋದು, 43 ಇಂದ, ಯಾಕಂದ್ರೆ ಕರೆಂಟ್ಲಿ 43 ಅಲ್ಲಿ ಇರೋದು, 43 ಇಂದ ಶುರು ಆಗುತ್ತೆ. ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್ ಅಂತಂದ್ರೆ ನೋಡಿ, ಇಲ್ಲಿ ಇದೇನ್ ಮಾಡುತ್ತೆ ಅಂತಂದ್ರೆ, ಲೆಫ್ಟ್ ಸೈಡ್ ನೋಡುತ್ತೆ, ರೈಟ್ ಸೈಡ್ ನೋಡುತ್ತೆ. ರೈಟ್ ಸೈಡ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ, 49 ಇದೆ. ಸೊ ಲೆಫ್ಟ್ ಸೈಡ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ, 34 ಇದೆ. ಸೊ ಡಿಸ್ಟೆನ್ಸ್ ಅನ್ನ ನೋಡ್ತಾ ಹೋಗುತ್ತೆ. ಸೊ ಯಾವ ರೀತಿ, 49 ಮೈನಸ್ 43 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ, ನನಗೆ ಅರೌಂಡ್ 5 ಬರುತ್ತೆ, ಸಾರಿ 6 ಬರುತ್ತೆ. ಸರಿನಾ? ನೆಕ್ಸ್ಟ್ ಅದೇ 34ಗೆ ಮತ್ತೆ 43ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಸಿಂಪಲ್ 43 ಮೈನಸ್ 34 ಅನ್ನ ಮಾಡಿ, ಬಿಗ್ಗರ್ ಮೈನಸ್ ಸ್ಮಾಲರ್ ಅನ್ನ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಸೊ ಎಷ್ಟಾಯ್ತು, 6 6 3 9. ಸೊ ಇವಾಗ ಈ ಕಡೆ ಸೈಡ್ ಬಂದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ ಸೀಕ್ ಟೈಮ್, ಈ ಕಡೆ ಬಂದ್ರೆ ಕಡಿಮೆ ಸೀಕ್ ಟೈಮ್ ತಗೊಳುತ್ತೆ, ಯಾಕಂತಂದ್ರೆ ಡಿಸ್ಟೆನ್ಸ್ ಕಡಿಮೆ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ, 43 ಇಂದ 49ಗೆ ಹೋಗ್ತೀವಿ. ಸರಿನಾ? 43 ಇಂದ 49ಗೆ. ನೆಕ್ಸ್ಟ್ ಈಗ ಈ 49 ಇಂದ ನಾನು ಲೆಫ್ಟಿಗೆ ಬರ್ಬೋದು ಅಥವಾ ರೈಟ್ಗೆ ಹೋಗ್ಬೋದು. ಸೊ ಲೆಫ್ಟ್ ಅಲ್ಲಿ ಅದು ಯಾವ್ದನ್ನ ಸರ್ಚ್ ಮಾಡುತ್ತೆ, 34ಗೆ ಡಿಸ್ಟೆನ್ಸ್ ಅನ್ನ ಸರ್ಚ್ ಮಾಡುತ್ತೆ, ಗೊತ್ತಾಯ್ತಾ. 43 ಇಂದ ಬಂದಿರೋದ್ರಿಂದ ಅದು ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ಲೆಫ್ಟ್ ಅಲ್ಲಿ 34 ಅನ್ನ ಸರ್ಚ್ ಮಾಡುತ್ತೆ, ರೈಟ್ ಸೈಡ್ ಅಲ್ಲಿ 58 ಅನ್ನ ಸರ್ಚ್ ಮಾಡುತ್ತೆ. ಸೊ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ. 58 ಮೈನಸ್ 49 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, ನನಗೆ ಅರೌಂಡ್ 9 ಬರುತ್ತೆ. ನೆಕ್ಸ್ಟ್ ಅದೇ ಏನಾದ್ರೂ 34ಗೆ ಕಂಡಿಡಿದ್ರೆ, ಸೊ 49 ಮೈನಸ್ 34 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ, ನನಗೆ 6 ಪ್ಲಸ್ 9 ಅಂತ ಅಂದ್ರೆ 15 ಆಯ್ತು. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಕಡೆಗೆ ಹೋಗ್ಬೇಕಾಗಿರೋದು, ಸೊ 58ಗೆ ಹೋಗುತ್ತೆ. ಅದೇ ರೀತಿ ಇದು ಯಾವ ರೀತಿ, ಈ ಕಡೆ ಬಲಗಡೆ ಬರ್ತಾ ಬರ್ತಾ ಹೋದಾಗ ಇಲ್ಲಿ ಈ ಕಡೆ ಸೈಡ್ ಇರುವಂತವಕ್ಕೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಬಲಗಡೆ ಹೋಗ್ತಾ ಹೋಗುತ್ತೆ. ನೋಡಿ 58 ಇಂದ 67ಗೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ, ನೋಡಿ ಬೇಕಿದ್ರೆ 67ಗೂ ಮತ್ತೆ 34ಗೂ ಕಂಪೇರ್ ಮಾಡಿದ್ರೆ 67ಗೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ನೆಕ್ಸ್ಟ್ 72ಗೆ, ನೆಕ್ಸ್ಟ್ 81ಗೆ, ನೆಕ್ಸ್ಟ್ 90ಗೆ. ಸರಿನಾ? 90ಗೆ ಮಾತ್ರ ಹೋಗೋದು, ಯಾಕಂತಂದ್ರೆ ಇಲ್ಲಿರುವಂತ ರಿಕ್ವೆಸ್ಟ್ ಗಳನ್ನ ಮಾತ್ರ ಇದು ಯೂಸ್ ಮಾಡ್ತಾ ಹೋಗುತ್ತೆ, ಶಾರ್ಟೆಸ್ಟ್ ಸೀಕ್ ಟೈಮ್ ಫಸ್ಟ್. ಸೊ 90 ಇಂದ ಎಲ್ಲಿಗೆ ಹೋಗುತ್ತೆ, 90 ಆದ್ಮೇಲೆ ಬಲಗಡೆ ಎಲ್ಲೂ ಹೋಗಕ್ ಆಗಲ್ವಲ್ಲ, 99 ಅನ್ನ ಯೂಸ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಎಡಗಡೆ ಒಂದೇ ಒಂದು ಉಳ್ಕೊಂಡಿರೋದು, ದಟ್ ಈಸ್ 34. ಸೊ 34 ಆದ್ಮೇಲೆ ಎಲ್ಲಿಗೆ ಬರುತ್ತೆ, ಆಸ್ ಯೂಶುವಲ್ 25 ಬರಲೇಬೇಕು, ಯಾಕಂತಂದ್ರೆ ಬಲಗಡೆ ಯಾವುದು ಕೂಡ ಉಳ್ಕೊಂಡಿಲ್ಲ, ಎಲ್ಲ ಆಲ್ರೆಡಿ ಟ್ರಾವೆಲ್ ಆಗಿದಾವೆ. ಸೊ 25 ಬರುತ್ತೆ, 25 ಇಂದ 15ಗೆ ಬರುತ್ತೆ, 15 ಇಂದ ನಮಗೆ 12ಗೆ ಬರುತ್ತೆ, ಗೊತ್ತಾಯ್ತಾ. ಸೊ ಫಸ್ಟ್ ಏನ್ ಮಾಡ್ತೀವಿ, ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ, ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ಗೆ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಯಾವ್ದಿರುತ್ತೆ ಆ ಕಡೆ ಸೈಡ್ ಹೋಗ್ತಾ ಹೋಗುತ್ತೆ. ಸೊ ಈ ಕಡೆ ಸೈಡ್ ಒಂದ್ 2 ರಿಂದ 3 ಹೋದ ತಕ್ಷಣ ಏನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಕಡೆ ಸೈಡ್ ಡಿಸ್ಟೆನ್ಸ್. ಸೊ ಅದಕ್ಕೋಸ್ಕರ ಈ ತರನೇ ಹೋಗ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು, ಡಿಕ್ರೀಸ್ ಮಾಡ್ತಾ ಬರ್ಬೇಕು ಇಲ್ಲಿವರೆಗೂ. ಯಾಕೆ, ಇಲ್ಲ ಆದ್ಮೇಲೆ ಬಲಗಡೆ ಹೋಗೋದಕ್ಕಾಗಲ್ಲ, ಯಾಕಂತಂದ್ರೆ ಕೊನೆದು ಯೂಸ್ ಮಾಡಬಾರ್ದು, ಇದನ್ನ ರೇಂಜಿನ ಕೊನೆ ಎಲಿಮೆಂಟ್ ಅನ್ನ ಯೂಸ್ ಮಾಡಬಾರ್ದು, ಏನು ರಿಕ್ವೆಸ್ಟ್ ಅಲ್ಲಿ ಇದಾವೆ ಅವು ಮಾತ್ರ ಯೂಸ್ ಆಗ್ಬೇಕು. ಸೊ 90ಗೆ ಹೋದ ತಕ್ಷಣ ಆ ಕಡೆ ಹೋಗೋಕ್ಕಾಗಲ್ಲ, ಇನ್ನೇನಿದ್ರು ಕೂಡ ಎಡಗಡೆನೆ ಬರಬೇಕು. ಸೊ ಎಡಗಡೆ ಹತ್ರ ಅಂತಂದ್ರೆ 34. ಸೊ 34 ಬಲಗಡೆ ಹೋಗೋಕ್ಕಾಗಲ್ಲ, ಎಡಗಡೆ ಮಾತ್ರ ಹೋಗೋಕ್ಕಾಗದು, ಯಾಕಂದ್ರೆ ಬಲಗಡೆ ಆಲ್ರೆಡಿ ಟ್ರಾವೆಲ್ ಆಗಿದಾವೆಲ್ಲ. ಸೊ 25, 15, 12. ಸೊ ಸೇಮ್ ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ, ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ, ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ, ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದಾಗ ಸೀಕ್ ಟೈಮ್ ವ್ಯಾಲ್ಯೂ ವಿಲ್ ಬಿ 109. ಸರಿನಾ? ಸೊ ಟೋಟಲ್ ಸೀಕ್ ಟೈಮ್ ನಮಗೆ 109 ಬರುತ್ತೆ. ನೆಕ್ಸ್ಟ್ ನಾವು ಸ್ಕ್ಯಾನ್ಗೆ ಹೋಗೋಣ.
ಮೂರನೇದು ಸ್ಕ್ಯಾನ್ ಡಿಸ್ಕ್ ಶೆಡ್ಯೂಲಿಂಗ್ ಅಲ್ಗಾರಿದಮ್. ಸೊ ಸ್ಕ್ಯಾನ್ ಅಲ್ಲಿ ನೋಡಿ, ಇವಾಗ ನಮಗೆ ಪ್ರೀವಿಯಸ್ಲಿ ಮೇಯ್ನ್ ಆಗಿ ಬೇಕಾಗ್ತಾ ಹೋಗುತ್ತೆ. ಪ್ರೀವಿಯಸ್ಲಿ ಎಲ್ಲಿತ್ತು 28 ಅಲ್ಲಿತ್ತು, ಈಗ ಕರೆಂಟ್ಲಿ ಎಲ್ಲಿದೆ ನನಗೆ 43 ಅಲ್ಲಿದೆ. ಸೊ ಏನಾಯ್ತು, 28 ಇಂದ 43ಗೆ ಇನ್ಕ್ರೀಸ್ ಆಗಿದೆ. 28 ಅಲ್ಲಿತ್ತು, ನೆಕ್ಸ್ಟ್ 43ಗೆ ಹೋಗಿದೆ, 28 ಇಂದ 43ಗೆ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸರಿನಾ? ಸೊ ಇವಾಗ ಇನ್ಕ್ರೀಸ್ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು, ಬಲಗಡೆ ಸೈಡ್ ಹೋಗ್ಬೇಕು. ಡಿಕ್ರೀಸ್ ಆಗಿದೆ ಅಂದ್ರೆ ಎಡಗಡೆ ಸೈಡ್ ಹೋಗ್ಬೇಕು. ಸರಿನಾ? ಸೊ ಇವಾಗ ಸ್ಕ್ಯಾನ್ ಏನ್ ಹೇಳುತ್ತೆ ಅಂತಂದ್ರೆ, ಗೋ ಟು ದ ಎಂಡ್ ಆಫ್ ದಿ ಟ್ರ್ಯಾಕ್ ಇನ್ ದ ಗಿವನ್ ಡೈರೆಕ್ಷನ್. ಸೊ ಇವಾಗ ಗಿವನ್ ಡೈರೆಕ್ಷನ್ ಏನಾಯ್ತು, ನನಗೆ ರೈಟ್ ಸೈಡ್. ಯಾಕೆ? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಹೋಗ್ಬೇಕು. 28 ಅಲ್ಲಿತ್ತು, ಈಗ 43ಗೆ ಹೋಗಿದೆ ಅಂದ್ರೆ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಆಗಿದೆ ಅಂತಂದ್ರೆ 43 ಇಂದ ನಾನು ಇನ್ಕ್ರೀಸ್ ಮಾಡ್ತಾನೆ ಹೋಗ್ಬೇಕು. ಎಲ್ಲಿವರೆಗೂ? ಎಂಡ್ ಆಫ್ ದಿ ಟ್ರ್ಯಾಕ್ ಅಂತಂದ್ರೆ ಈ 99 ಕೂಡ ನಾನು ಮುಟ್ಬೇಕು. ಸೊ ನೋಡಿ, ಇವಾಗ 43 ಇಂದ ನಾನು ಎಲ್ಲಿಗೆ ಹೋಗ್ತೀನಿ, 49ಗೆ ಹೋಗ್ತೀನಿ. 49 ಇಂದ ನಾನು 58ಗೆ ಹೋಗ್ತೀನಿ. 58 ಇಂದ ನಾನು 67ಗೆ ಹೋಗ್ತೀನಿ. 67 ಇಂದ ನಾನು 72ಗೆ ಹೋಗ್ತೀನಿ. 72 ಇಂದ 81, 81 ಇಂದ 90, 90 ಇಂದ 99ಗೂ ಕೂಡ ಹೋಗ್ಬೇಕು. ಯಾಕೆ? ಕೊಟ್ಟಿರುವಂತ ಡೈರೆಕ್ಷನ್, ಗಿವನ್ ಡೈರೆಕ್ಷನ್ ಅಂದ್ರೆ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಬಲಗಡೆ ಹೋಗ್ಬೇಕು. ಸೊ ಈ ಒಂದು ಡೈರೆಕ್ಷನ್ ನಲ್ಲಿ ಎಂಡ್ ಆಫ್ ದಿ ಟ್ರ್ಯಾಕ್ ಯಾವುದು? 99. ಸೊ ಅದನ್ನ ಮುಟ್ಬೇಕು. ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ, ಬಲಗಡೆ ಹೋಗೋದಕ್ಕೆ ಜಾಗ ಇಲ್ವಲ್ಲ, ಸೊ ಡೈರೆಕ್ಟ್ ಆಗಿ 34ಗೆ ಬರ್ತೀನಿ. 34 ಇಂದ 25, ನೆಕ್ಸ್ಟ್ 25 ಇಂದ 15ಗೆ ಬರ್ತೀನಿ. ನೆಕ್ಸ್ಟ್ 15 ಇಂದ 12. ಸೊ 12ಗೆ ಸ್ಟಾಪ್ ಆಗ್ಬೇಕು, 0ನ ಮುಟ್ಬಾರ್ದು. ಗೊತ್ತಾಯ್ತಾ? ಸ್ಕ್ಯಾನ್ ಅಲ್ಲಿ ಏನ್ ಹೇಳುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತೀರಾ ಸ್ಟಾರ್ಟಿಂಗ್ ಅಲ್ಲಿ, ಆ ಡೈರೆಕ್ಷನ್ ಎಂಡ್ ಆಫ್ ದಿ ಟ್ರ್ಯಾಕ್ ಅನ್ನ ಮಾತ್ರ ಮುಟ್ಬೇಕು. ಇನ್ನ ಈ ಕಡೆ ಸೈಡ್ ಇರುತ್ತಲ್ಲ ಅದನ್ನ ಮುಟ್ಬಾರ್ದು. ಅದೇ ಏನಾದ್ರೂ ಫಾರ್ ಎಕ್ಸಾಂಪಲ್, ಇವಾಗ ಪ್ರೀವಿಯಸ್ಲಿ 28 ಅಲ್ಲಿ ಇದೆ, ಈಗ ನನಗೆ 25 ಅಲ್ಲಿ ಇದೆ ಅಂತ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ. ಸರಿನಾ? ಇಲ್ಲೇನಾಗ್ತಾ ಇದೆ, 28 ಇಂದ 25ಗೆ ಡಿಕ್ರೀಸ್ ಆಗ್ತಾ ಇದೆ ವ್ಯಾಲ್ಯೂ. ಡಿಕ್ರೀಸ್ ಆದಾಗ ಎಲ್ಲಿ ಸ್ಟಾರ್ಟ್ ಕೊಟ್ಟಿರ್ತಾರೆ ಅಲ್ಲಿಂದ ನಾನು ಈ ಕಡೆ ಡಿಕ್ರೀಸ್ ಮಾಡ್ತಾ ಬಂದಾಗ ಎಂಡ್ ಆಫ್ ದಿ ಟ್ರ್ಯಾಕ್ ಯಾವುದು? 0. ಸೊ 0ಗೆ ಬರ್ತೀನಿ. ಆಮೇಲೆ ಬಲಗಡೆ ಹೋಗ್ತಾ ಎಲ್ಲಿಗೆ ಹೋಗ್ತೀನಿ, 90 ಅಲ್ಲಿ ಸ್ಟಾಪ್ ಮಾಡ್ತೀನಿ. ಅದನ್ನ ನಾನು ಮುಟ್ಟಲ್ಲ. ಸರಿನಾ? ಡಿಕ್ರೀಸ್ ಆದ್ರೆ 0ನ ಇನ್ಕ್ಲೂಡ್ ಮಾಡ್ಬಿಟ್ಟು ಇಲ್ಲಿವರೆಗೂ ಹೋಗ್ಬೇಕು. ಅದೇ ಏನಾದ್ರೂ ಇನ್ಕ್ರೀಸ್ ಅಂತ ಬಂದಾಗ ಈ ತರ ಹೋಗಿ 99 ವಿಚ್ ಇಸ್ ದ ಎಂಡ್ ಆಫ್ ದಿ ಟ್ರ್ಯಾಕ್ ಇಂದ ಇನ್ಕ್ರೀಸಿಂಗ್ ಸೈಡ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಈ ಸೈಡ್ ಬಂದು 12ಗೆ ನಿಲ್ಸ್ಬೇಕು, 0ನ ಇನ್ಕ್ಲೂಡ್ ಮಾಡ್ಬಾರ್ದು ಅಷ್ಟೇ. ಸೊ ಇವಾಗ ಟೋಟಲ್ ಸೀಕ್ ಟೈಮ್ ಅನ್ನ ಕಂಡುಹಿಡಿಯಿರಿ. ಯಾವ ರೀತಿ? ಬಿಗ್ಗರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್, ಬಿಗ್ಗರ್ ಮೈನಸ್ ಸ್ಮಾಲರ್. ಸೊ ಈ ತರ ಮಾಡಿದಾಗ ಪಾಸಿಟಿವ್ ಡಿಸ್ಟೆನ್ಸ್ ವ್ಯಾಲ್ಯೂ ಬರುತ್ತೆ. ಸೊ ಸೀಕ್ ಟೈಮ್ ಏನಾಗುತ್ತೆ ವ್ಯಾಲ್ಯೂ 143 ಆಯ್ತು. ನೆಕ್ಸ್ಟ್ ನಾವು ಸಿ ಸ್ಕ್ಯಾನ್ಗೆ ಹೋಗೋಣ. ಈಗ 4ನೇದು ಸಿ ಸ್ಕ್ಯಾನ್ ಏನ್ ಹೇಳುತ್ತೆ? ಸೇಮ್ ಇದ್ರ ತರನೇ ಹೇಳ್ತಾ ಹೋಗುತ್ತೆ. ಗೋ ಟು ದ ಎಂಡ್ ಆಫ್ ದಿ ಟ್ರ್ಯಾಕ್ ಇನ್ ಬೋತ್ ದಿ ಡೈರೆಕ್ಷನ್ ಅಂತ ಹೇಳುತ್ತೆ. ಗಿವನ್ ಡೈರೆಕ್ಷನ್ ಅಂತ ಹೇಳಲ್ಲ, ಬೋತ್ ದಿ ಡೈರೆಕ್ಷನ್ ಅಂತ. ಸೇಮ್ 43 ಅಲ್ಲಿ ನಾನು ಶುರು ಮಾಡಬೇಕು. 28 ಅಲ್ಲಿ ಇತ್ತು ಫಸ್ಟ್, ಇವಾಗ 43ಗೆ ಬಂದಿದೆ ಅಂತಂದ್ರೆ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಬಲಗಡೆ ಸೈಡ್ ಹೋಗ್ಬೇಕು. ಇಲ್ಲಿ ನಾನು 2 ಎಂಡ್ ಆಫ್ ದಿ ಟ್ರ್ಯಾಕ್ ಗಳನ್ನ ಯೂಸ್ ಮಾಡಬೇಕು. ಸೊ 43 ಇಂದ ನಾನು ಏನ್ ಮಾಡ್ತೀನಿ, 49ಗೆ ಹೋಗ್ತೀನಿ. 49 ಇಂದ ನಾನು 58ಗೆ ಹೋಗ್ತೀನಿ. 58 ಇಂದ ನಾನು 67ಗೆ ಹೋಗ್ತೀನಿ. 67 ಇಂದ 72, 72 ಇಂದ 81, 81 ಇಂದ 90, 90 ಇಂದ 99. ಇವಾಗ ಏನಾಯ್ತು? ಒಂದು ಎಂಡ್ ಆಫ್ ದಿ ಟ್ರ್ಯಾಕ್ ಅನ್ನ ನಾನು ಟ್ರಾವೆಲ್ ಮಾಡಿದ್ದೀನಿ. ಈಗ ಏನ್ ಮಾಡ್ಬೇಕು? ಅದರಿಂದ ಡೈರೆಕ್ಟ್ ಆಗಿ ನಾನು ಈ ಕಡೆ ಎಂಡ್ ಅಲ್ಲಿ ಇರುವಂತದ್ದಕ್ಕೆ ಬರ್ಬೇಕು, ದಟ್ ಈಸ್ 0. ಗೊತ್ತಾಯ್ತಾ? ಸೊ ಫಸ್ಟ್ ಏನ್ ಮಾಡ್ತಾ ಇದ್ವಿ, ಈ ತರ ಹೋಗ್ಬಿಟ್ಟು ಎಂಡ್ ಆಫ್ ದಿ ಟ್ರ್ಯಾಕ್ ಅನ್ನ ಮುಟ್ಬಿಟ್ಟು ಈ ತರ ವಾಪಸ್ ಬಂದು 34, 25, 15, 12 ಯಾವ್ದ್ರಲ್ಲಿ? ಸ್ಕ್ಯಾನ್ ಅಲ್ಲಿ. ಸಿ ಸ್ಕ್ಯಾನ್ ಅಲ್ಲಿ ಏನ್ ಮಾಡ್ತೀವಿ? ಬೋತ್ ದಿ ಎಂಡ್ ಆಫ್ ದಿ ಟ್ರ್ಯಾಕ್ ಅನ್ನ ಮುಟ್ಬೇಕಲ್ವಾ? ಸೊ ಈ ಎಂಡ್ ಆಫ್ ದಿ ಟ್ರ್ಯಾಕ್ ಮುಟ್ಟಿದ ತಕ್ಷಣ ಏನ್ ಮಾಡುತ್ತೆ? ಇನ್ನೊಂದು ಸೈಡಿಗೆ ಬಂದ್ಬಿಡುತ್ತೆ, ದಟ್ ಈಸ್ 0. ಸೊ 0 ಆದ್ಮೇಲೆ ಏನ್ ಮಾಡ್ಬೇಕು? ಮತ್ತೆ 12ಗೆ, ಮತ್ತೆ 15ಗೆ, ಆಮೇಲೆ 25ಗೆ, ಆಮೇಲೆ 34, ಲಾಸ್ಟ್ ಒನ್. ಸರಿನಾ? 43ಗೆ ಹೋಗುವಂತ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ 43 ಇಂದಾನೇ ಶುರು ಆಗಿರೋದು. ಗೊತ್ತಾಯ್ತಾ? ಸೊ ಫಸ್ಟ್ ಏನ್ ಮಾಡ್ಬೇಕು? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ಬೇಕು. ಯಾಕಂತಂದ್ರೆ 28 ಇಂದ 43ಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಒಂದು ಎಂಡ್ ಅನ್ನ ಟಚ್ ಆದ ತಕ್ಷಣ ಡೈರೆಕ್ಟ್ ಆಗಿ ಇನ್ನೊಂದು ಎಂಡಿಗೆ ಬಂದ್ಬಿಡ್ಬೇಕು, ಎಂಡ್ ಆಫ್ ದಿ ಟ್ರ್ಯಾಕ್ಗೆ. ಆಮೇಲೆ ಮತ್ತೆ ಇನ್ಕ್ರೀಸ್ ಮಾಡ್ತಾ ಹೋಗಿ, ಅಷ್ಟೇ, ಸಿಂಪಲ್. ಸೊ ಈಗ ಟೋಟಲ್ ಸೀಕ್ ಟೈಮ್ ಏನಾಗುತ್ತೆ? 178. ಸರಿನಾ? 178 ಇಸ್ ದ ಟೋಟಲ್ ಸೀಕ್ ಟೈಮ್. ನೆಕ್ಸ್ಟ್ ಲುಕ್ ಅನ್ನ ಡಿಸ್ಕಸ್ ಮಾಡೋಣ. ಈಗ ಲುಕ್. ಸೊ ಲುಕ್ ಏನ್ ಹೇಳುತ್ತೆ? ಲುಕ್ ಫಾರ್ ದ ಲಾಸ್ಟ್ ಪೆಂಡಿಂಗ್ ಆರ್ಡರ್ ಇನ್ ದ ರೀಡ್ ರೈಟ್ ಎಡರ್ ಅಂತ ಹೇಳ್ತಾ ಹೋಗುತ್ತೆ. ಸೊ ಇವಾಗ ನೋಡಿ, ಏನಿಲ್ಲ, ಸಿಂಪಲ್. 43 ಇಂದ ನಾನು ಶುರು ಮಾಡಬೇಕು, ಯಾಕಂತಂದ್ರೆ ಕರೆಂಟ್ಲಿ ಅಲ್ಲೇ ಇರೋದು. ಸೊ ಇನ್ಕ್ರೀಸ್ ಮಾಡ್ತಾ ಹೋಗಿ. ಸೊ 49ಗೆ ಹೋಗುತ್ತೆ,
43 ಇಂದ 49, 49 ಇಂದ 58, 58 ಇಂದ 67, 67 ಇಂದ 72, 72 ಇಂದ 81, 81 ಇಂದ 90. ನೋಡಿ 99 ಗೆ ಹೋಗಬಾರ್ದು. ಈ ಎಂಡ್ ಆಫ್ ದಿ ಟ್ರ್ಯಾಕ್ ಗಳಿದಾವಲ್ಲ 0 ಮತ್ತೆ 99 ಅವೆರಡು ಕೇವಲ ನಮಗೆ ಸ್ಕ್ಯಾನ್ ಮತ್ತೆ ಸಿ ಸ್ಕ್ಯಾನ್ ಅಲ್ಲಿ ಮಾತ್ರ ಯೂಸ್ ಆಗೋದು. ಎಂಡ್ ಆಫ್ ದಿ ಟ್ರ್ಯಾಕ್ಗಳು ಕೇವಲ ನಮಗೆ ಸ್ಕ್ಯಾನ್ ಮತ್ತೆ ಸಿ ಸ್ಕ್ಯಾನ್ ಅಲ್ಲಿ ಮಾತ್ರ ಯೂಸ್ ಆಗೋದು. ಇನ್ನು ಉಳಿದಿರುವಂತೆ FCFS, SSTF ಮತ್ತೆ ಲುಕ್ ಮತ್ತೆ ಸಿ ಲುಕ್ ಅಲ್ಲಿ ನಮಗೆ ಯೂಸ್ ಆಗಲ್ಲ. ಗೊತ್ತಾಯ್ತಾ? ಅದು ನೀಟಾಗಿ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು. ಸ್ಕ್ಯಾನ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರ್ತೀವಿ ಆ ಒಂದು ಡೈರೆಕ್ಷನ್ ಅನ್ನ ಎಂಡ್ ಆಫ್ ದಿ ಟ್ರ್ಯಾಕ್ ಅನ್ನ ಮುಟ್ತೀವಿ. ಸಿ ಸ್ಕ್ಯಾನ್ ಅಲ್ಲಿ ಎರಡು ಸೈಡಿನ ಎಂಡ್ ಆಫ್ ದಿ ಟ್ರ್ಯಾಕ್ ಅನ್ನು ಕೂಡ ಮುಟ್ಬೇಕು, ಅಷ್ಟೇ ಸಿಂಪಲ್. ಇವಾಗ ಇಲ್ಲಿವರೆಗೂ ಹೋದ್ನ 90 ಆದ್ಮೇಲೆ ಏನ್ ಮಾಡ್ಬೇಕು? ಡೈರೆಕ್ಟ್ ಆಗಿ 34 ಗೆ ಬರಬೇಕು. 34 ಆದ್ಮೇಲೆ 25, 25 ಆದ್ಮೇಲೆ 15, 15 ಆದ್ಮೇಲೆ 12. ಸರಿನಾ? ಇಷ್ಟೇ ಸಿಂಪಲ್. ಇಲ್ಲೇನ್ ಮಾಡಿದ್ವಿ ನಾವು? ಎಂಡ್ ಆಫ್ ದಿ ಟ್ರ್ಯಾಕ್ ಗಳನ್ನ ಯೂಸ್ ಮಾಡಿಲ್ಲ, ಫಸ್ಟ್ ಇನ್ಕ್ರೀಸ್ ಮಾಡ್ತಾ ಹೋದ್ವಿ. ಸೊ ಇನ್ಕ್ರೀಸ್ ಮಾಡ್ತಾ ಹೋದಾಗ ಬಲಗಡೆ ಯಾವ್ದು ಇನ್ಕ್ರೀಸ್ ಮಾಡೋದಕ್ಕೆ ವ್ಯಾಲ್ಯೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ? ಡಿಕ್ರೀಸ್ ಮಾಡ್ತಾ ಹತ್ರದ್ದು ಯಾವ್ದಿತ್ತು ಅದ್ರ ಪ್ರಕಾರನೇ ಬರ್ತಾ ಹೋದ್ವಿ. ಸೊ ಟೋಟಲ್ ಸೀಕ್ ಟೈಮ್ ಏನಾಗುತ್ತೆ? ಇದಕ್ಕೆ 125 ಬರುತ್ತೆ. ಸರಿನಾ? ಟೋಟಲ್ ಸೀಕ್ ಟೈಮ್. ನೆಕ್ಸ್ಟ್ ಲಾಸ್ಟ್ ಒನ್ ಡಿಸ್ಕಸ್ ಮಾಡೋಣ, ಸಿ ಲುಕ್. ಸೊ 6th ಅಂತೂ ಸಿ ಲುಕ್ ಅಲ್ವಾ? ಸಿ ಲುಕ್ ಏನ್ ಹೇಳುತ್ತೆ ಅಂತಂದ್ರೆ ಸೇಮ್ ಇದೇನ್ ಹೇಳುತ್ತೆ ಅದನ್ನೇ ಹೇಳೋದು. ಲುಕ್ ಫಾರ್ ದ ಲಾಸ್ಟ್ ಪೆಂಡಿಂಗ್ ಆರ್ಡರ್ ಇನ್ ದ ರೀಡ್ ರೈಟ್ ಹೆಡರ್ ಸರ್ಕ್ಯುಲರ್ಲಿ ಅಂತ ಹೇಳುತ್ತೆ. ಹೆಂಗೆ? ಸರ್ಕ್ಯುಲರ್ಲಿ. ವೆರಿ ಸಿಂಪಲ್. 43 ಇಂದನೇ ಶುರು ಮಾಡಬೇಕು, ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. 49, ಆಮೇಲೆ 58, ಆಮೇಲೆ 67, ಆಮೇಲೆ 72, ಆಮೇಲೆ 81, ಆಮೇಲೆ 90. ಸರಿನಾ? ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಕ್ಯಾನ್ ಮತ್ತೆ ಸಿ ಸ್ಕ್ಯಾನ್ ಅಲ್ಲಿ ಮಾತ್ರ ನಮಗೆ ಎಂಡ್ ಆಫ್ ದಿ ಟ್ರ್ಯಾಕ್ ಗಳು ಯೂಸ್ ಆಗೋದು, ಇಲ್ಲಿ ಯೂಸ್ ಆಗಲ್ಲ. ಇನ್ನು ಉಳಿದಿರೋದು ಯಾವ್ದ್ರಲ್ಲೂ ಕೂಡ 0 ಮತ್ತೆ 99 ಅನ್ನ ಮುಟ್ಬಾರ್ದು. ಆಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ 90 ಇಂದ ಡೈರೆಕ್ಟ್ ಆಗಿ 12 ಗೆ ಬರ್ತೀನಿ. ಸರಿನಾ? 12 ಆದ್ಮೇಲೆ 15, 15 ಆದ್ಮೇಲೆ ನಾನು 12 ಇಲ್ಲಿ ಬರಿಬೇಕಿತ್ತು. ನೆಕ್ಸ್ಟ್ 25 ಹೋಗ್ತೀನಿ. 25 ಆದ್ಮೇಲೆ 34. ಗೊತ್ತಾಯ್ತಾ? ಇದು ಸರ್ಕ್ಯುಲರ್ಲಿ ಹೆಂಗಾಯ್ತು? ವೆರಿ ಸಿಂಪಲ್. ಈ ಪಾಯಿಂಟ್ ಇದೆಯಲ್ಲ ಇದನ್ನ ಹಿಂಗ್ ತಗೊಂಡು ದಾರದ ತರ ಇಟ್ಕೊಂಡ್ರೆ ಈ ಪಾಯಿಂಟ್ ಅನ್ನ ತಗೊಂಡು ಇಲ್ಲಿಗೆ ಹೋಗಿ ಮುಟ್ಟಿಸ್ಬೋದಾ? ಸರ್ಕ್ಯುಲರ್ ಆದಂಗ ಆಯ್ತಾ? ಏನು ಇದನ್ನೊಂಥರ ದಾರ ಅಂತ ಅನ್ಕೊಂಡ್ರೆ, ಇದನ್ನ ಥ್ರೆಡ್ ಅಂತ ಅನ್ಕೊಂಡ್ರೆ, ಈ ದಾರದ ಈ ತುದಿನ ಇಟ್ಕೊಂಡು ಹೋದ್ರೆ ಇಲ್ಲಿಗೆ ಇಲ್ಲಿ ಮುಟ್ಸಿದ್ರೆ ಏನತ್ತೆ? ಸರ್ಕ್ಯುಲರ್ ಫಾರ್ಮೇಶನ್ ಆದಂಗ ಆಗುತ್ತೆ. ಸೊ ಇದನ್ನ ಏನಂತ ಕರೆಯೋದು? ಸರ್ಕ್ಯುಲರ್ಲಿ. ಸೊ ಇವಾಗ ಇದಕ್ಕೆ ಎಷ್ಟಾಗುತ್ತೆ? ಟೋಟಲ್ ಸೀಕ್ ಟೈಮ್ ವ್ಯಾಲ್ಯೂ 147. ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ನಿಮಗೆ ಒಂದ್ ಪಾಯಿಂಟ್ ನೆನಪಿರ್ಬೇಕೇನು? ಸ್ಕ್ಯಾನ್ ಮತ್ತೆ ಸಿ ಸ್ಕ್ಯಾನ್ ಅಲ್ಲಿ ಮಾತ್ರ ನಾವು ಎಂಡ್ ಆಫ್ ದಿ ಟ್ರ್ಯಾಕ್ ಗಳನ್ನ ಯೂಸ್ ಮಾಡೋದು ಅದು. ಸೊ ಇಷ್ಟು ಕಾನ್ಸೆಪ್ಟ್ ಗಳು ಗೊತ್ತಿದ್ರೆ ಕ್ಲಿಯರ್ ಆಗಿ ನೀವು ಎಕ್ಸಾಮ್ ಅಲ್ಲಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತಗೋಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ರೀವಿಯಸ್ ಇಯರ್ ಕ್ವಶನ್, ಮಾಡೆಲ್ ಕ್ವಶನ್ ಪೇಪರ್ಸ್ ಅವೆಲ್ಲವನ್ನೂ ಕೂಡ ನಾನು ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ ಲಿಂಕ್ ಮುಖಾಂತರ. ಸೊ ಆ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ ಎಲ್ಲಾ ವಿಡಿಯೋಸ್ಗಳು ಇರ್ತವೆ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.